ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನೋಡಿ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ನೋಡಿ, ಇವತ್ತು ಸಂಡೇ ಆಗಿರೋದ್ರಿಂದ ಟೆಂಪಲ್ಗೆ ಹೋಗೋಣ ಅಂತ ಎಲ್ಲ ರೆಡಿಯಾಗಿದ್ವಿ. ನೋಡಿ ಇವಾಗ ಹೊಡ್ತಾ ಇದ್ದೀವಿ ಮನೆಯಿಂದ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಯಾವ ಟೆಂಪಲ್ಲು ಏನು ಎತ್ತ ಅಂತ. ನೋಡಿ, ಇದು ಆಶಾಪುರ ಮಾತಾಜಿ ಟೆಂಪಲ್ಲು, ಮಾರ್ವಾಡಿಗಳದ್ದು ದೇವಸ್ಥಾನ. ಒಳಗೋಗೋಣ. ಆಶಾಪುರ ಮಾತಾಜಿ ಟೆಂಪಲ್. ಈ ಥರದ್ದೇ ಇವಾಗ ಇದು ದೇವರು. ಈ ದೇವ್ರಿಗೆ ವಾಹನ ಬಂದು ಇದು ಮಾತಾಜಿ. ಇದ್ರ ವಾಹನ ಬಂದು ಹುಲಿ ಮತ್ತು ಹಸು. ನೋಡಿ, ಹತ್ರದ್ದು ವಾಹನ ಬಂದು ನಾಯಿ, ಶ್ವಾನ, ಮತ್ತು ಆ ಕಡೆ ಲಾಸ್ಟ್ ಇರೋದು ಗಣೇಶ. ಬೆಳಗ್ಗೆ ನಾಷ್ಟನೂ ಕೊಡ್ತಾರೆ. ನೋಡಿ, ಇದು ಹಿಂದೆ ಕಾಣಿಸ್ತಿರೋದೇ ಟೆಂಪಲ್. ಇದು ಆನ್ ದಿ ವೇ ಹೋಗ್ಬೇಕಾದ್ರೆ ಬನ್ನಾರ್ಘಟ್ಟ. ನೋಡಿ, ಇದು ದೇವಸ್ಥಾನದ ಅಂಗಳ. ಇದು ನೋಡಿ, ಈ ರೀತಿ ಇದೆ. ಗೋಲ್ಡನ್ ಕಲರಲ್ಲಿ ಹೊಡೆದಿದ್ದಾರೆ. ಮತ್ತು ಇಲ್ಲಿ ನಾಷ್ಟ ಇದೆ ಹಿಂದೆ ಕಡೆ. ಇಲ್ಲಿ ಅಡುಗೆನೂ ಇಲ್ಲೇ ಮಾಡ್ತಾರೆ. ನೋಡಿ, ಬೆಳಗ್ಗೆ ರೈಸ್ ಮಾಡ್ತಿದ್ದಾರೆ. ನಾಷ್ಟದ ಹಾಲು ಇದೆ, ಇಲ್ಲಿ ಊಟನೂ ಇದೆ. ಟೆಂಪಲ್ ಬ್ಯಾಕ್ ಸೈಡೇ ನಾಷ್ಟ ಇದೆ ಮತ್ತು ಊಟನೂ ಇರುತ್ತೆ ಅನಿಸುತ್ತೆ. ನೋಡಿ, ಇದು ಊಟದ ಹಾಲು. ಎಲ್ಲಿ ಟೋಕನ್ ಕೊಡ್ತಾರೋ ಗೊತ್ತಿಲ್ಲ. ಇಲ್ಲ ಕಚೇರಿ ಅಂತ ಇದೆ, ನೋಡೋಣ. ಟೋಕನ್ ಕೊಡ್ತಾರೆ. ಇನ್ನೇನು ಕ್ಲೋಸ್ ಆಗುತ್ತಂತೆ. ಟೋಕನ್ ಒಬ್ಬೊಬ್ರಿಗೂ ನಂಗೆ ಕೊಡ್ತಾರೆ. ನೋಡಿ, ಇದೇ ಟೋಕನ್ನು. ಫ್ರೀ ಟೋಕನ್ ಇದು, ದುಡ್ಡೇನಿಲ್ಲ. ಈ ಟೋಕನ್ ಕೊಟ್ಟರೆ ಊಟ ಕೊಡ್ತಾರೆ. ನಾಷ್ಟ ಊಟ ಏನು ಕೊಡ್ತಾರೆ ಬರುತ್ತೆ. चाय कप दे रहा, चाय कप. ಕೊಡ್ತಾರೆ. ಕೇಸರಿ ಬಾತು, ಚೋಚೋ, ಹಪ್ಪಳಕ್ಕೆ ತುಪ್ಪ ಹಾಕಿ ಇದಾಕಿದ್ದಾರೆ. ಇದು ಪೊಂಗಲ್ಲು ಮತ್ತು ಅವಲಕ್ಕಿ ಚಟ್ನಿ, ಇಷ್ಟು ಥರ ಫ್ರೀಯಾಗಿ ಕೊಡ್ತಾರೆ. ಮಾಡ್ಕೊಂಡು ಹೊರಟು ಟೀ, ಕಾಫಿ ಮತ್ತು ಕೇಸರಿ ಬಾತು, ಖಾರ ಪೊಂಗಲ್ ಎಲ್ಲ ಕೊಡ್ತಾರೆ. ಚೆನ್ನಾಗಿದೆ. ಮತ್ತು ಫ್ರೀ ಕೂಪನ್ ಒಂದು ತೊಗೋಬೇಕು, ಬಟ್ ಫ್ರೀನೇ. ಹೋಗ್ಬೇಕಂದ್ರೆ ಇಲ್ಲೇ ಪಕ್ಕದಲ್ಲೇ ದೇವಸ್ಥಾನಕ್ಕೆ ಕೌಂಟ್ರ್ ಇದೆ. ಪೂಜೆಗೆ ಕೊಬ್ಬರಿ
ಮತ್ತು ಅದೇನೋ ಕಡಲೆ ಇದ್ರ ಥರ ಬರುತ್ತೆ ಸ್ವೀಟ್ ಥರ, ಅದನ್ನು ತೊಗೊಂಡೋಗ್ತಾರೆ. ಇವಾಗ ಇಲ್ಲಿಂದ ಓಡ್ತಾ ಇದ್ದೀವಿ. ಇನ್ನೊಂದು ಬನ್ನರ್ಘಟ್ಟದ ಹತ್ರ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋಕ್ಕೆ. ಇದೆಲ್ಲ ಫಾರೆಸ್ಟು, ಈ ಆಪೋಸಿಟ್ ಕಾಣಿಸ್ತಾ ಇರೋದೆಲ್ಲ ಫಾರೆಸ್ಟು. ನೈಸ್ ರೋಡ್ 5 ಕಿಲೋಮೀಟ್ರು. ಜಯದೇವ ಹಾಸ್ಪಿಟ್ಲು ಎಲ್ಲ ಈ ಕಡೆ ಹೋಗೋದು, ನಾವಿವಾಗ ಈ ಕಡೆ ಹೋಗೋದು. ಹಿಂಗೆ ಊರ ಹೆಸರು ಬಂದು ರಾಗಳಿ ಗೇಟ್ ಅಂತ ನೋಡಿ. ಈ ಊರಲ್ಲೇ ದೇವಸ್ಥಾನ ಇರೋದು. ಫಾರೆಸ್ಟ್ ಇಲ್ಲಿಂದ ಇಲ್ಲಿ ಸಫಾರಿ ಇದಕ್ಕೆ ಹೋಯ್ತಾರೆ ಇವರೆಲ್ಲ. ಫಾರೆಸ್ಟ್ ಕಂಬಿ ಹಾಕೋರು ನೋಡಿ, ಆನೆ ಬರ್ತವೆ ಅಂತ ಕರೆಂಟ್ ಹಾಕ್ಬಿಟ್ಟು ಕಂಬಿ ಹಾಕೋರು. ಹೈಟ್ ನೋಡಿ ಹೆಂಗದೆ, ಸಖತ್ತಾಗೈತೆ. ಇಲ್ಲಿಂದ ಬಂಡೆ ಎಲ್ಲ ನೋಡು, ಕಂಬಿ ಹಾಕಿ ಕರೆಂಟು ಕೊಟ್ಟವ್ರೆ, ಆ ಕಡೆಯಿಂದ ಪ್ರಾಣಿ ಬರ್ತವೆ ಅಂತ. ಫಾರೆಸ್ಟ್ ಮುಕ್ತಾಯ. ಇಲ್ಲಿ ಮುಂದೆ ಈ ರೋಡು ಇದೆ ಅನಿಸುತ್ತೆ. ಹಾಂ, ಇದೇ ರೋಡು. ನೋಡಿ, ಇದು ದೇವಸ್ಥಾನಕ್ಕೆ ಎಷ್ಟೊಂದು ಜನ ಹಾಗೆ ಪಾರ್ಕಿಂಗೇ ಇಲ್ಲ. ರೋಡು ಪಾರ್ಕಿಂಗ್ ವ್ಯವಸ್ಥೆ ಅಷ್ಟೇ ಚೆನ್ನಾಗಿಲ್ಲ, ಫುಲ್ಲು ಬಂಡೆ. ನೋಡಿ ಗಾಡಿಗಳು ಹೆಂಗೆ ಬೇಕಂಗೆ ಪಾರ್ಕ್ ಮಾಡೋರು. ರೋಡ್ ನೋಡಿ ಹೆಂಗಿದೆ ಅಂತ. ಕರೆಕ್ಟಾಗಿ ರೋಡ್ ಇಲ್ಲ ದೇವಸ್ಥಾನಕ್ಕೆ, ಫಾರೆಸ್ಟು ಬೆಟ್ಟದ ಮೇಲೆ ಇರೋ ರೋಡು. ನೋಡಿ ಗಾಡಿಗಳು ಬೆಟ್ಟದ ಮೇಲೆ ನಿಲ್ಲಿಸ್ಬೇಕು. ನೋಡಿ ಪೂರ್ತಿ ಫಾರೆಸ್ಟು. ಜನ ನೋಡಿ, ಎಷ್ಟೊಂದು ಜನ ಲೈನ್ ಕ್ಯೂ ಇದೆ. ಕೈ ಕಾಲು ತೊಳೆಯೋಕ್ಕೆ ನೀರಿಟ್ಟಿದ್ದಾರೆ. ನೋಡಿ ಇದೇ ಟೆಂಪಲು, ಶ್ರೀ ಮಹಾಲಕ್ಷ್ಮೀ ದೇವಿ. ಅಂದರೆ 1 ರೂಪಾಯಿ ಕಾಯಿನ್ ಜೊತೆ ಕುಂಕುಮ ಕೊಡ್ತಾರೆ ನೋಡಿ. 1 ರೂಪಾಯಿ ಕಾಯಿನ್ ಜೊತೆ ಮತ್ತು ಕುಂಕುಮ ಕೊಡ್ತಾರೆ. ಅನ್ನದಾಸೋಹ ಮಾಡ್ತಾರೆ ನೋಡಿ. ಲೈನ್ ನೋಡಿ, ಜನ ಎಷ್ಟು ಜನ ಇದ್ದಾರೆ. ಪರವಾಗಿಲ್ಲ, ಅನ್ನದಾಸೋಹವನ್ನು ಇಟ್ಟಿದ್ದಾರೆ ಮಧ್ಯಾಹ್ನ. ಈ ದೇವಸ್ಥಾನದ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಯಾರು ಬೇಕಾದರೆ ಲೊಕೇಶನ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಬುಧವಾರ ಗುರುವಾರ ಟೆಂಪಲ್ಲು ಬಾಗಿಲು ಹಾಕಿರ್ತಾರೆ. ಟೆಂಪಲ್ ಓಪನ್ ಇರೋಲ್ಲ. ಬೇರೆ ವಾರದಲ್ಲಿ ಎಲ್ಲ ಟೈಮಲ್ಲೂ ಬರ್ಬೋದು. ವಾರದಲ್ಲಿ ಸೋಮವಾರ, ಬುಧವಾರ, ಗುರುವಾರ ಮಾತ್ರ ಇರೋಲ್ಲ. ಟೆಂಪಲ್ ಗಂಟನೂ ಗಾಡಿಗಳು ಬರುತ್ತೆ ನೋಡಿ. ಇದೆ ಟೆಂಪಲ್ ಗಂಟನೂ ಗಾಡಿ ಬರುತ್ತೆ. ಬಟ್ ಆಲ್ಮೋಸ್ಟು ಪಾರ್ಕಿಂಗಲ್ಲಿ ಕೆಳಗಡೆ ಮಾಡ್ತಾರೆ. ಇದು ಸ್ವಲ್ಪ ಆಫ್ ರೋಡಿಂಗ್ ಇರುತ್ತೆ, ಅದರಿಂದ ಇಳಿಯೋದು ಕಷ್ಟ ಆಗುತ್ತೆ ಅಂತ. ಇವಾಗ ದರ್ಶನ ಆಯಿತು, ನಾವು ಇಲ್ಲಿಂದ ಹೊರಡ್ತಾ ಇದ್ದೀವಿ. ನೋಡಿ ಇದು ರೋಡು. ಈ ರೋಡು ಆಗಿಲ್ಲ, ಅದಕ್ಕೆ ಆ ಕಡೆಯಿಂದ ಬರ್ತಾರೆ. ಅಲ್ಲೊಂದು ರೋಡ್ ಇದೆ ನೋಡಿ. ರೋಡ್ ಇಲ್ಲಿ ಎಂಡಿಂಗು. ಇಲ್ಲಿಂದ ಆಚೆ ಗಾಡಿ ಹತ್ತಕ್ಕಾಗಲ್ಲ, ಗಾಡಿ ಪಾರ್ಕಿಂಗಿಂದ ಹಾಕ್ತಾರೆ. ರೋಡೆಲ್ಲ ತುಂಬ ಕಿರಿದಾದ ರೋಡು, ಮತ್ತು ರೋಡು ಚೆನ್ನಾಗಿಲ್ಲ. ಇದು ಫಾರೆಸ್ಟ್ ಅಲ್ವಾ, ರೋಡು ಮಾಡೋದಕ್ಕೆ ಬಿಟ್ಟಿಲ್ಲ. ತುಂಬ ಚಿಕ್ಕದು, ಮತ್ತು ಪಾರ್ಕಿಂಗ್ ವ್ಯವಸ್ಥೆನೂ ಕರೆಕ್ಟಾಗಿಲ್ಲ. ಅದರಿಂದ ಹೆಂಗೆ ಬೇಕು ಹಂಗೆ ಗಾಡಿ ಹಾಕಿ ಹೋಗ್ಬಿಟ್ಟಿದ್ದಾರೆ. ಚೆನ್ನಾಗಿ ಬರ್ತಿದ್ದಾರೆ ಗಾಡಿಗಳಲ್ಲಿ ನೋಡಿ, ಫುಲ್ಲು ಜನ. ನಮ್ಮ ಗಾಡಿ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಇವಾಗ
ತಗೊಂಡು ಹೋಗೋದು ಇಲ್ಲಿಂದ. ಏನೋ 1 ಗಂಟೆ ಆಯಿತು. ಇಲ್ಲಿ ಟೀ ಕುಡಿಯೋಣ ಅಂತ ಬಂದು ಎಲ್ಲಿಗೆ ಬಂದಿದ್ದು ಅಂತ ತೋರಿಸ್ತೀವಿ ನೋಡಿ. ಇಲ್ಲಿ ನಮ್ಮ ಹಿಂದೆ ಕಾಣಿಸ್ತಿದೆ ನೋಡಿ, ಒರಿಜಿನಲ್ ಏರೋಪ್ಲೈನೇ ಹೋಟ್ಲು ಮಾಡಿಬಿಟ್ಟಿದ್ದಾರೆ ಇಲ್ಲಿ. ನೋಡೋಣ ಒಳಗೆ ಈ ಥರ ಇದೆ ನೋಡಿ. ಇದು ಒರಿಜಿನಲ್ ಏರೋಪ್ಲೈನೇ ಹೋಟ್ಲು ಮಾಡಿದ್ದಾರೆ ನೋಡಿ. ಮಕ್ಕಳಿಗೆ ಪ್ಲೇ ಗ್ರೌಂಡ್ ಥರನೂ ಇದೆ. ಮತ್ತು ಇಲ್ಲಿ ಸಪ್ರೇಟ್ ಬೇಕಾದ್ರೆ ಗ್ಲಾಸ್ ಹೌಸ್ ಇದೆ ಪಾರ್ಟಿ ಗೀಟಿ ಮಾಡಬೇಕಂದ್ರೆ. ಇದು ಪ್ಲೈನು ಎಂಟ್ರೆನ್ಸ್ ಅಲ್ಲಿದೆ. ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ, ಈ ಫ್ಲೈಟಲ್ಲಿ ಒಳಗೆ ಹೋಗ್ಬೇಕಂದ್ರೆ 100 ರೂಪಾಯಿ ಅಂತೆ. ಮತ್ತು ಅಲ್ಲಿ ಒಳಗೆ ಹೋದ್ಮೇಲೆ ಎಕ್ಸ್ಪೆನ್ಸಿವ್ ಬೇರೆ ಸಪ್ರೇಟು. ಬರೀ ಎಂಟ್ರಿ ಫೀಸನ್ನೇ 100 ರೂಪಾಯಿ. ಕೌಂಟ್ರ್ ಇದೆ, ಟಿಕೆಟ್ ತೊಗೊಂಡು ಇವಾಗ ಇಲ್ಲೇ ಬೋರ್ಡಿಂಗ್ ಪಾಸ್ ತೊಗೊಂಡು ಇಲ್ಲಿ ಎಂಟ್ರಿ. ಫಸ್ಟು ಬೋರ್ಡಿಂಗ್ ಪಾಸ್ ತೊಗೊಳ್ಳೋಣ, 100 ರೂಪಾಯಿ ಕೊಟ್ಟು. ಈಗ ನಾವು ಒಳಗೆ ಹೋಗ್ತಿಲ್ಲ, ಯಾಕೆಂದರೆ ಇಷ್ಟು ಜನ ವೇಟಿಂಗಲ್ಲಿದ್ದಾರೆ. ಇನ್ನೂ ಟೈಮ್ ಆಗುತ್ತೆ, 1 ಅವರ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಇಲ್ಲಿಂದ ಹೊರಡ್ತಾ ಇದ್ದೀವಿ. ಪೂಜೆಗೆ ಕೊಬ್ಬರಿ ಮತ್ತು ಬಟ್ಟೆ ಇದೆಲ್ಲ ಇದಕ್ಕೆ ಹಾಕೋದು ಅನಿಸುತ್ತೆ. ಬೆಂಕಿಗೆ ಅಲ್ಲಿ ಹೋಮಕ್ಕೆ ತೆಂಗಿನಕಾಯಿ, ಕೊಬ್ಬರಿ, ಪೂಜೆ ಮೆಟೀರಿಯಲ್ಲು, ತೆಂಗಿನಕಾಯಿ, ಕೊಬ್ಬರಿ ಮತ್ತು ತುಪ್ಪ, ದಾರ, ಉಳಿದಕ್ಕಲೆ ನೋಡಿ. ಇದೆಲ್ಲ ಹೋಮಕ್ಕೆ ಹಾಕ್ತಾರೆ. ಹೋಮಕ್ಕೆ ಹಾಕೋಕ್ಕೆ ಅಂತ ಕೊಬ್ಬರಿ ಮತ್ತು ಕಲ್ಲು ಸಕ್ಕರೆ ತೊಗೊಂಡಿದ್ದೀವಿ ಇಲ್ಲಿ ಹೋಮ್ಕೊಂಡಕ್ಕೆ ಹಾಕೋಕ್ಕೆ. ಇದೆ ದೇವಸ್ಥಾನದಲ್ಲಿ ಮಧ್ಯಾಹ್ನ ಟೋಕನ್ ಈ ರೀತಿ ಇರುತ್ತೆ. ಬಟ್ ಯಾವುದು ಇಂಗ್ಲೀಷ್ ಏನಿಲ್ಲ, ಫುಲ್ ಹಿಂದಿನ ಇರುತ್ತೆ. ಮಧ್ಯಾಹ್ನದ ಏನು ಕೊಡ್ತಾರೆ ನೋಡಿ. ಊಟ ನೋಡಿ, 2 ಥರ ಪಲ್ಯ, ಅನ್ನ, ಸಾಂಬಾರು, ಪೂರಿ, ಚಪಾತಿ ಮತ್ತು ಬರ್ಫಿ, ಮಿಠಾಯಿ, ಚೋಚೋ ನೋಡಿ. ನಾವು ಲಕ್ಷ್ಮೀ ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ಇಲ್ಲಿ ಆನ್ ದ ವೇ ಬರಬೇಕಾದ್ರೆ ಸೇಮ್ ಅದೇ ಮತ್ತೆ ದೇವಸ್ಥಾನ ಬಂತು. ಇಲ್ಲಿ ನಾವು ಮಧ್ಯಾಹ್ನದ ಊಟ ಟೈಮ್ ಕರೆಕ್ಟಾಗಿ ಬಂದ್ವಲ್ಲ, ಇಲ್ಲೇ ಊಟ ಮುಗಿಸ್ಕೊಂಡು. ಊಟನೂ ಚೆನ್ನಾಗೇ ಟೇಸ್ಟಾಗಿತ್ತು, ರುಚಿಯಾಗಿತ್ತು. ಚಪಾತಿ, ಪೂರಿ, ಅನ್ನ, ಸಾಂಬಾರು, 2 ಥರ ಪಲ್ಯ, ಸ್ವೀಟು ಮತ್ತು ಚೋಚೋ ಎಲ್ಲ ಕೊಟ್ಟಿದ್ರು. ಊಟ ಚೆನ್ನಾಗಿತ್ತು. ಇವಾಗ ಇಲ್ಲಿಂದ ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ. ಈಗ ಮಳೆ ಬರೋ ಥರ ಆಯಿತು. ಇವಾಗ ಇಲ್ಲಿಂದ ಸ್ವಲ್ಪ ಫಾರೆಸ್ಟು ಸಿಗುತ್ತೆ ನಮಗೆ. ಬನ್ನಿ ಓಡೋಣ. 1 ಕಿಲೋಮೀಟ್ರ್ ಮುಂದೆ ಶನ್ಮಾತ್ಮನ್ ಟೆಂಪಲ್ ಇದೆ. ಅಲ್ಲಿಂದ ಒಂದು ಆಂಜನೇಯನ ಟೆಂಪಲ್ಗೂ ಹೋಗ್ಬೋದು. ಬಟ್ ಫಾರೆಸ್ಟ್ ಅದು ಸ್ವಲ್ಪ ಪ್ರಾಣಿಯೆಲ್ಲ ಇರ್ತವೆ ನೋಡಿ. ಈ ಕಡೆ ಹೋಗ್ಬೇಕು 1 ಕಿಲೋಮೀಟ್ರ್. ಸನ್ನಿಧ ಬಂದು ಇನ್ನೇನು ಮಳೆ ಹನಿಯೋ ಥರ ಇದೆ ನೋಡಿ. ಇದು ಬನ್ನರ್ಘಟ್ಟ ಫಾರೆಸ್ಟ್ ಇಲ್ಲಿಂದ ಸ್ಟಾರ್ಟು. ಗಾಡಿ ರಿವರ್ಸ್ ತೆಗಿತಾವ್ರೆ ನೋಡಿ. ಇವೆಲ್ಲ ಆನೆ ಬರ್ತವೆ ಅಂತ ಕರೆಂಟು ಕೊಟ್ಟವ್ರು ನೋಡಿ, ತಂತಿಗಳು ಇವೆಲ್ಲ ಇಲ್ಲೆಲ್ಲ ಬರ್ತವೆ ಅನಿಸುತ್ತೆ. ಹನುಮಪ್ಪನ ದೇವಸ್ಥಾನ ಒಳಗೆ ಇಲ್ಲಿಂದ ಹೋದರೆ ಆಂಜನೇಯಂದು ಇದು ಬರುತ್ತಲ್ಲ, ಆಂಜನೇಯನ ದೇವಸ್ಥಾನ ಅದು ಅಲ್ಲಿ ಒಳಗೆ ಹೋಗ್ಬೇಕು. ಇಲ್ಲಲ್ಲ, ಇದು ಶನ್ಮಾತ್ಮನ ದೇವಸ್ಥಾನ. ಇಲ್ಲಿ ಒಳಗೆ ಹೋಗ್ಬೇಕು, ಅಲ್ಲಿ ದಾಟಬೇಕು. ಬಟ್ ಇವಾಗ ಬಿಡಲ್ಲ ಅನ್ಸುತ್ತೆ ಈ ಕಡೆಯಿಂದ ಹೋಗೋಕ್ಕೆ. ಟ್ರೈನಿಂಗ್ ಮಾಡೋದು CRPF. ನೋಡಿ, ಫೈನಲಿ ಸಂಡೇ ಟ್ರಿಪ್ಪು ಕಂಪ್ಲೀಟಾಗಿ ಮುಗಿಸ್ಕೊಂಡು ಬಂದಿದ್ದೀವಿ. ಮಳೆ ಬರೋ ಥರ ಇತ್ತು, ಬಟ್ ಮಳೆ ಸಿಕ್ಕಾಕೊಳ್ಳಿಲ್ಲ ನಮಗೆ. ಮಳೆಯಲ್ಲೂ ನಮಗೇನು ತೊಂದರೆ ಮಾಡಲಿಲ್ಲ. ಬಟ್ ನಾವು ಹೋಗ್ಬೇಕಾದ್ರೆ ಆನ್ ದ ವೇ ಮಾತಾಜಿ ಟೆಂಪಲ್ ಸಿಕ್ತು. ನಾವು ಹೋಗ್ಬೇಕಾದ್ರೆ ಒಂದು ದರ್ಶನ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಿ ಅಲ್ಲಿ ಪ್ರಸಾದನೂ ಕೊಡ್ತಾಯಿದ್ರು. ಪ್ರಸಾದನ ಸ್ವೀಕರಿಸಿ ನಾವು ಮುಂದೆ ಪ್ರಯಾಣ ಮಾಡಿ ನಾವು ಲಕ್ಷ್ಮೀ ದೇವಸ್ಥಾನ, ಅದು
ಲಕ್ಷ್ಮೀ ದೇವಸ್ಥಾನ ಬಂದು ಬನ್ನಾರ್ಘಟ್ಟ ಫಾರೆಸ್ಟಲ್ಲಿ ಬರುತ್ತೆ. ಬನ್ನಾರ್ಘಟ್ಟ ಫಾರೆಸ್ಟು ಅಂದರೆ ರೋಡ್ ಇಲ್ಲ, ಅಲ್ಲಿಗೆ ಸ್ವಲ್ಪ ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡಿಬೇಕಾಗುತ್ತೆ. ಬನ್ನಾರ್ಘಟ್ಟ ಕಾಡು ಒಳಗಿದೆ. ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲೂ ಪ್ರಸಾದ ಕೊಡ್ತಾರೆ. ಮಧ್ಯಾಹ್ನದ ಹೊತ್ತು ಪ್ರಸಾದ ಸ್ವೀಕರಿಸ್ಬೋದು ಹೋದವರು. ಮತ್ತು ನಾವು ಅಲ್ಲಿ ಪ್ರಸಾದ ಏನೋ ತೊಗೊಳ್ಳಿಲ್ಲ, ಸ್ವಲ್ಪ ಜನ ರಶ್ ಇದ್ದರು ಅಂದ್ಬಿಟ್ಟು ನಾವು ಬನ್ನಾರ್ಘಟ್ಟಕ್ಕೆ ಬಂದೋ ಈ ಥರ ಮೇನ್ ರೋಡ್ಗೆ ಬಂದು ಒಂದು ಹೋಟ್ಲಿಗೆ ಹೋಗೋಣ ಅಂತ ಹೋದೋ. ಅಲ್ಲಿ ನೋಡಿದ್ರೆ ವೆಯ್ಟಿಂಗ್ ಇತ್ತು. ನಾವು ವೆಯ್ಟಿಂಗ್ ಜಾಸ್ತಿ ಇರೋದ್ರಿಂದ ನಾವು ಅಲ್ಲಿಗೂ ಹೋಗಲಿಲ್ಲ. ತಿರ್ಗಾ ಮತ್ತೆ ರಿಟರ್ನು ಮನೆ ಕಡೆ ಬರ್ಬೇಕಾದ್ರೆ ಮಾತಾಜಿ ದೇವಸ್ಥಾನನೇ ಮತ್ತೆ ಸಿಕ್ತು ನಮಗೆ. ನಾವು ಹೋಗ್ಬಿಟ್ಟು ತಿರ್ಗಾ ಮಾತಾಜಿಗೆ ಕೈ ಮುಗಿದು ಅದು ಪ್ರಸಾದ ಎಲ್ಲ ಸ್ವೀಕರಿಸ್ತು. ಮತ್ತು ಮಧ್ಯಾಹ್ನ ಪ್ರಸಾದ ಇತ್ತು, ಸ್ವೀಕರಿಸ್ಬಿಟ್ಟು ಅಲ್ಲಿಗೆ ಹೋಮಕ್ಕೆ ಕೊಬ್ಬರಿ ಮತ್ತು ಸಕ್ಕರೆ ಥರ ಬರುತ್ತೆ, ಅದನ್ನ ನೀವು ಹೋಮಕ್ಕೆ ಹಾಕಿ ಕೈ ಮುಗ್ಕೊಂಡು ಬರ್ಬೋದು. ಅಲ್ಲಿ ಮತ್ತು ದಾರ ಸಿಗುತ್ತೆ ಮತ್ತು ತುಪ್ಪ ಎಲ್ಲ ಅರ್ಪಿಸ್ಬೋದು ಹೋಮಕ್ಕೆ. ಅದೆಲ್ಲ ಅರ್ಪಿಸ್ಬಿಟ್ಟು ಕೈ ಮುಕ್ಕೊಂಡು ಬಂದ ನಾವು ಮಾತಾಜಿಗೆ ಆನ್ ದ ವೇ ಬರ್ಬೇಕಾರೆ. ನೋಡಿ, ಒಂದು ಸಂಡೇ ಟ್ರಿಪ್ಪು ಕಂಪ್ಲೀಟಾಗಿ ಏನೂ ತೊಂದರೆ ಇಲ್ದಿರ ಟ್ರಿಪ್ ಮುಗಿದಿದೆ. ನೀವೇನಾದ್ರು ಲಕ್ಷ್ಮೀ ದೇವಸ್ಥಾನಕ್ಕೆ ಬನ್ನಾರ್ಘಟ್ಟ ಹತ್ರ ಇದೆಯಲ್ಲ, ಅಲ್ಲಿಗೆ ಏನಾದ್ರು ಹೋಗ್ಬೇಕಾದ್ರೆ ನಾನು ಪಿಂಕ್ ಕಮೆಂಟಲ್ಲಿ ಲೊಕೇಶನ್ ಹಾಕಿರ್ತೀನಿ. ನೀವು ಅಲ್ಲಿ ಲೊಕೇಶನಲ್ಲಿ ನಾನು ಆ ದೇವಸ್ಥಾನದ ಹತ್ರನೇ ಲೊಕೇಶನ್ ಹಾಕಿರ್ತೀನಿ. ಹೋಗೋರು ವಿಸಿಟ್ ಮಾಡ್ಬೋದು. ಬಟ್ ಪ್ಲಾಸ್ಟಿಕ್ಕು ಗಲೀಜೆಲ್ಲ ಏನೂ ತೊಗೊಂಡು ಹಾಕಬೇಡಿ ಅಲ್ಲಿ, ಯಾಕೆಂದರೆ ಫಾರೆಸ್ಟ್ ಏರಿಯಾ ಅದು. ಅದರಿಂದ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.